ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವಾಗ ಆಯಿಲ್ ಸ್ವಲ್ಪ ಕಮ್ಮಿ ಐತೆ. ಆಯಿಲ್ ಒಂದು ಹಾಕ್ಕೊಂಬಿಟ್ಟು ಇಲ್ಲಿಂದ ಹೊರಡೋದು. ಆಯಿಲು ಒಂದು ಸ್ವಲ್ಪ ಅರ್ಧ ಲೀಟ್ರಷ್ಟು ಕಡಿಮೆ ಐತೆ. ಆಯಿಲ್ ಒಂದು ಹಾಕ್ಕೊಬಿಟ್ಟು ಇಲ್ಲಿಂದ ಹೊರಡೋಣ. ಇಲ್ಲಿಂದ ಒಂದು 11 ಗಂಟೆಗೆ ಬಿಟ್ಟರು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಅಯ್ಯಯ್ಯಪ್ಪ, ಫುಲ್ ಟೈಟ್ ಮಾಡಿಬಿಟ್ಟಿದ್ದೀನಿ ಗೈಸ್, ಬಿಚ್ಚಾಕಾಯ್ತಲ್ಲ, ಕಟಿಂಗ್ ಪ್ಲೇಯರ್ ಬೇಕು. ನೋಡೋಣ ಇರಿ. ಎಲ್ಲಿದ್ಯೋ? ಒಂದು ಸ್ವಲ್ಪ ಮನೆ ಹತ್ರ ಹೋಗ್ತೀಯಾ? ಇಲ್ಲಿ ಕಟಿಂಗ್ ಒಂದು ಸ್ವಲ್ಪ ಆಯಿಲ್ ಕಡಿಮೆ ಇತ್ತು, ಅಕ್ಕಿ ಹಾಕೊಂಡು ಹೋಗ್ಬಿಟ್ಟವಳೆ. ಕಟಿಂಗ್ ಪ್ಲೇಯರ್ ತಗೋಬತ್ತೀಯಾ? ಆಯ್ತಾ ಗಾಡೀಲಿ? ಆಯಲ್ ಹಾಕ್ಬೇಕಣ. ಅಲ್ಲಿ ಯಾರನಾರ ಈಸ್ಕೊಂಬ, 1-2 ನಿಮಿಷ ಹಿಂಗೆ ಹೋಗೋಣ, ಬರ್ತೀನಿ ಬೇಕಾರೆ. ಅಲ್ಲಿದ್ದು ತೆಗಿಯಕ್ಕೆ ಆಯ್ತಲ್ಲ ಕಣ, ಫುಲ್ ಟೈಟ್ ಮಾಡ್ಬಿಟ್ಟಿದ್ದೀನಿ. ಸೊ ಗೈಸ್, ಕಟಿಂಗ್ ಪ್ಲೇಯರ್ ಇಲ್ಲ, ಮನೇಲಿ ಎತ್ತಿಕ್ಬಿಟ್ಟಿದ್ದೀನಿ, ಕೀ ಹಾಕೊಂಡು ಹೋಗ್ಬಿಡವ್ರೆ. ಇದು ಎಷ್ಟೇ ಬಿಚ್ಚಿದ್ರು ಫುಲ್ ಟೈಟ್ ಮಾಡಿಬಿಟ್ಟಿದ್ದೀನಿ. ಕಟಿಂಗ್ ಪ್ಲೇಯರಲ್ಲಿ ನಾನೇ ಟೈಟ್ ಮಾಡಿದ್ದೀನಿ, ಬಿಚ್ಚಾಕಾಯ್ತಲ್ಲ. ಇದು ಆಯಿಲ್ ಹಾಕಬೇಕು. ಒಂದು ಸ್ವಲ್ಪ ಆಯಿಲ್ ಕಡಿಮೆ ಆಗ್ಬಿಟ್ಟೈತೆ. ಗಾಡಿ ಅಲ್ಲೇ ನಿಂತ್ಕೊಳ್ಳೋದಲ್ವ, ಆಯಿಲ್ ಹಾಕ್ಬಿಟ್ಬಿಡೋಣ ಸುಮ್ಮನೆ, ಯಾಕೆ ತೊಂದರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಬರೋವರೆಗೂ ವೆಯ್ಟ್ ಮಾಡೋಣ ಇವಾಗ. ಓ ಅಣ್ಣ ನಮಸ್ಕಾರ. ಕಟಿಂಗ್ ಪ್ಲೇಯರು ತಾಗೋ, ಹಂಗೆ ನಿನ್ನ ಕೈಯಾರ ಬಿಚ್ಚಪ್ಪ, ಆಯಿಲ್ ಹಾಕೊಂಡ್ಬಿಡ್ತೀನಿ. ಕೈಯಲ್ಲಿ ತೆಗ್ದೇನೋ? ಇದೆಷ್ಟು 250 ಮಿಲಿ ಐತೆ, ಅದು 250 ಮಿಲಿ ಐತೆ ಕರೆಕ್ಟಾಗಿ. ನಿನ್ನ ಕೈಯಾರ ಒಂದು ಸ್ವಲ್ಪ ಹಾಕ್ಬಿಡು ಆಯಿಲ್. ಏನು ಮಾಡ್ತಾಯಿದ್ಯೋ? ಬಿಡು ಅಲ್ಲೇ, ಅಲ್ಲಿ ಚೆಲ್ಬೇಡ, ಒಂಚೂರು ಚೆಲ್ಲಿದ್ರು 500 ರೂಪಾಯಿ ಫೈನು. ನೀಟಾಗಿ ಹಾಕೋ. ಚೆಲ್ಲಿಲ್ಲ, ಬದುಕೊಂಡ. ಫುಲ್ ಹಾಕೋಯ್ತು ಮೇಲೆ. ಅದ್ಯಾಕೋ ಅಷ್ಟೊಂದು ಕೈ ಅಳ್ಳಾಡಿಸ್ತಾ ಇದೆಯಾ? ದುಡ್ಡಿಲ್ಲ ನಾವು. ಅದು ಪೇಂಟಿಂಗ್ ಜಾಸ್ತಿ ಆಗುತ್ತೆ. ಎಷ್ಟೇನಿಲ್ಲ, ಬಟ್ಟೆ ಇಸ್ಕೊ ಅಣ್ಣ. ನಮ್ಮ ರೇಣು ಕಣ ಇಕ್ಕಿರ್ತಾರೆ ಬಟ್ಟೆ. ಯಾವ್ದು ಗ್ಯಾಸ್ಟ್ರಲ್ ಹಾಕ್ಸ್ದ? ಏಯ್ CNG ಅವ್ನು ಲೋಕಿ ಎತ್ತಿಕ್ಕಿದ್ದ. ಶೆಲ್ ಹಾಕ್ಸೋ ಬ್ರೋ, CNG ಆಗಲ್ಲ. ಇದು ಹಾಕಿ ಖಾಲಿ ಆಯಿತು. ಇವಾಗ ನೆಕ್ಸ್ಟು ಬಸ್ ಸ್ಟಾಪ್ ಹತ್ರ ಹೋಗೋದಷ್ಟೇ. ಇನ್ನು ಮಟ್ಟಕ್ಕೆ ಪೇಂಟ್ ಮಾಡ್ಸಕ್ಕ ಅಲ್ಲಿ ಗಂಟೆ ಯಾಕೆ ಹೋಯ್ತಿ ಅಣ್ಣ? ಇಲ್ಲೇ ಮಾಡ್ಸೋಣ. ಎಲ್ಲಿ ಚೆನ್ನಾಗಿ ಮಾಡಿ ಕಳಿಸ್ತಾರೆ, ಚೆನ್ನಾಗಿ ಮಾಡಿ ಕಳಿಸ್ತಾರೆ. ಗೊತ್ತಿರೋರ ಕಡೆಯಿಂದ ಹೋಗಿ, ಏನೋ ಪರಿಚಯ ಇರೋರ ಕಡೆಯಿಂದ ಹೋದರೆ ಏನಿಲ್ಲ, ಇಲ್ಲಾಂದರೆ ಚೆನ್ನಾಗಿ ಮಾಡಿ ಕಳಿಸ್ತಾರೆ. ಏಯ್ ಸಂಜೆ ಇಲ್ಲ ಅಣ್ಣ, ಇಲ್ಲ, ಗಾಡಿ ಬಿಟ್ಬಿಟ್ಟು ಬರ್ತೀನಿ ಅಷ್ಟೇ. ಬಾರಪ್ಪ, ಅದೊಂದು ಕಮ್ಮಿ ನಿನಗೆ. 1 2 3 4 5 6, ಅದೊಂದು 7, ಅದು ಲೆಕ್ಕಕ್ಕಿಲ್ಲ ಗೈಸ್. 7 ಗಾಡಿ ಇವತ್ತು ಶನಿವಾರ ಬಾಡಿಗೆ ಇಲ್ದಿರೋದು ಇಲ್ಲೇ ಅವರೇ. ಯಾರು ಬಾಡಿಗೆಗೆ ಹೋಗಿಲ್ಲ, ಕಾಲು ಎತ್ಕೊಂಡು ಕೂತ್ಕೊಳ್ತಾರೆ. ನಮ್ಮ ಭಯ್ಯ ಒಂದು ಅರ್ಧ ಗಂಟೆ ಫೋನ್ ಮಾಡ್ತೀನಿ ಬಾ ಅಂತಂದರು. ಅವ್ರು ಫೋನ್ ಮಾಡಿದ್ಮೇಲೆ ಇಲ್ಲಿಂದ ಹೊರಡಬೇಕು. ಎಲ್ಲ ಫುಲ್ ಡಿಸ್ಕಷನ್ ಮಾಡ್ತವ್ರೆ, ಬಾಡಿಗೆ ಇಲ್ದದಕ್ಕೆ ಎಲ್ಲೋಗೋಣ, ಏನು ಕೆಲಸ ಮಾಡೋಣ ಅಂತ. ಗೈಸ್ ಫೈನಲ್ ಆಗಿ ಗಾಡಿ ರೆಡಿ ಮಾಡೋಕೆ ಬಿಟ್ಬಿಟ್ಟು ಬಂದಿದ್ದೀವಿ.
ಇವಾಗ ಕಲೆಕ್ಷನ್ ಗಾಡಿ ಎತ್ಕೊಳಕ್ ಹೋಯ್ತಾ ಇದೀವಿ. ಸೆಟಲ್ ಐತೆ ಗಾಡಿ. ಪಾಪ ಇವನ್ನ ಬೆಳಗ್ಗೆಯಿಂದ ಹಾಕೊಂಡು ಅಯ್ಯೋ ಅನ್ನಿಸ್ತಾ ಇದ್ದೀನಿ. ಮಧ್ಯದಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮಳೆ ಸ್ಟಾರ್ಟ್ ಆಗೋಗಿತ್ತು. ಮುಂದೆ ಇಲ್ಲೆಲ್ಲ ಹೋಯ್ತದ ಗಾಡಿ ಲವ್. ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ಹಾಕೊಂಡು ಮತ್ತೆ ಲೆಫ್ಟ್ ಹಾಕಲ್ಲ ಹೋಗೋದು. ಕೀ ಎತ್ಕೊಂಡಿದ್ದೀವಿ. ಗಾಡಿ 2 ಕೀ ಕೊಟ್ಟವ್ರು, 2 ಗಾಡಿದು. ಯಾವ ಗಾಡಿ ಇಷ್ಟ ಆಯ್ತದ ಆ ಗಾಡಿ ಎತ್ಕೊ ಅಂತ ಸಿರಿಯೋಣ. ಗಾಡಿ ಇವಾಗ ಹೋಗಿ ಎತ್ಕೋಬೇಕು. ಯಾಕೆಂದರೆ ಗಾಡಿ ಕೊಡೋದು 15 ದಿವಸ ಆಗುತ್ತೆ ಅಂತ ಹೇಳೋರು. 15 ದಿವಸ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ 15 ದಿವಸ ಸುಮ್ಮನೆ ಕೂತ್ಕೊಂಡು. ಅದ್ರ ಬದಲು ಕಲೆಕ್ಷನ್ ಗಾಡಿನಾರ ಓಡಿಸಿದ್ರೆ ಈ ಕಡೆ ಸಂಪಾದನೆಯಾರ ಮಾಡೋದಂಗೆ ಆಗುತ್ತೆ. ಇವಾಗ ಹೋಗಿ ಗಾಡಿ ಎತ್ಕೊಂಡು ಹೋಗೋಣ ಸೀದಾ. ಹೋಗಿ ಇಲ್ಲೇ ಮುಂದೆ ರೈಟ್ ಸೈಡಲ್ಲಿ ಐತೆ ಶೆಡ್ಡು. ಬಂದ್ರಿ ಗಾಯ್ಸ್, ಒಳಗಡೆ ಗಾಡಿ ಹೋಗಲ್ಲ, ಅದಕ್ಕೆ ಅಲ್ಲೇ ಹಾಕ್ಬಿಟ್ಟು ಗಾಡಿ ಇಲ್ಲಿ ಹೋಯ್ತಾ ಇದೀವಿ. ಶೆಡ್ಡು ಅಲ್ಲಿರೋದು ಒಳಗಡೆ. ಇಲ್ಲಿ ಗಾಡಿ ಹೋಗೋಕ್ಕಾಗಲ್ಲ, ಹೋದ್ರೂ ತಿರುಗಿಸ್ಕೊಳಕ್ಕಾಗಲ್ಲ. ಅಲ್ಲಿ ಹೋಗಿ ಎತ್ಕೊಬ್ರೈಕ್ ಇವಾಗ. ನೋಡ್ರಿ, ಬೆಳಗ್ಗೆಯಿಂದ ಪಾಪ ಇವ್ನಿಗೆ ಹಾಕೊಂಡು ಈಸ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಇವ್ನಿಗೆ ಹಾಕೊಂಡು ಇವನು ಡ್ಯೂಟಿಗೆ ಹೋಗ್ತೀನಿ, ನನ್ನ ಜೊತೆ ಅಲಿಸ್ತಾ ಇದ್ದೀನಿ. ಪಾಪ ಅದೆಷ್ಟು ಬೈಕೊಂಡಿರ್ತಾನೋ. ಇಲ್ಲಿ ಕಣ ಬಿಡಿಸ್ಬಿಟ್ಟು ಎತ್ಕೊಳಕ್ಕಾಗಲ್ಲ. ಇಲ್ಲಿ ಬಿದ್ದೋದ್ರೆ ಒಳಗೆ ಆರ ಎತ್ಕೋಬೇಕು. ಅಲ್ಲಿ ಬಿದ್ದೋಗುತ್ತೆ, ಅಲ್ಲಿ ಗ್ಯಾಪಲ್ಲಿ ಕೈ ಹಾಕಿ. ಗಾಡಿ ನಂಬರ್ ಯಾವುದು ಗಾಯ್ಸ್? ಗಾಡಿ ನಂಬರ್ 7431. 7431 ಎಲ್ಲೈತೆ ನೋಡು ಗಾಡಿ. ಎಲ್ಲಿ 7431 ಇದೆ. ಅದ್ರಲ್ಲಿ ಸೀಟ್ ಐತೆ ನೋಡು. ಅದ್ರಲ್ಲಿ ಸೀಟ್ ಬೇರೆ ಇಲ್ಲ ಗೈಸ್. ಇವೆರಡು ಗಾಡೀಲಿ ಯಾವ್ದು ಎತ್ಕೊಳ್ಳೋದು ಅಂತ ಗೊತ್ತೈತೆ ಇಲ್ಲ. ಇದ್ರಲ್ಲಿ ಸೀಟ್ ಇಲ್ಲ, HSRP ನಂಬರ್ ಪ್ಲೇಟ್ ಇಲ್ಲ. ಇದೇನಾರ ಹೋದ್ರೆ ಪೊಲೀಸವ್ರು ಹೊಗೆ ಹಾಕ್ತಾರೆ. ಅದೇ ಎತ್ಕೋಬೇಕು. ಇದಾ ಯಾಕೇನಾಗೈತೆ? ಅದು ಚೆನ್ನಾಗಿಲ್ಲ. ಇದರಲ್ಲಿ ಇದೇ ಎತ್ಕೊಳ್ಳೋಣ. ಫುಲ್ ಇದರಲ್ಲೆಲ್ಲ ಮಿರರ್, ಒರಿಜಿನಾಲಿಟಿ ಮಿರರ್ ಐತಿ ಇದರಲ್ಲಿ. ಆನೆ ಮಿರರ್ ಬಿಚ್ಕೊಂಡು ಕೊಟ್ಟಿರೋ ಅದು ಯಾರೋ. ಈ ಗಾಡಿನೇ ಎತ್ಕೋಬೇಕು ಇವಾಗ ಗೈಸ್. ಇದು ಸ್ವಲ್ಪ ಪರವಾಗಿಲ್ಲ, ಸುಮಾರಾಗಿ ಡ್ಯೂಟಿ ಮಾಡ್ಕೋಬೋದು. ಸೀಟು ಆ ಗಾಡೀಲಿ ಐತೆ, ಆ ಗಾಡೀಲಿ ಎತ್ಕೊಂಡು ಇವಾಗ ಈ ಗಾಡಿಗೆ ಹಾಕೋಬೇಕು ಗೈಸ್. ಫೈನಲ್ ಆಗಿ ಸಂಜು ಈ ಗಾಡಿನೇ ಎತ್ಕೊಳೋಣ ಅಂದ. ಅದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಗಾಡಿ, ಅದಕ್ಕೆ ಇದೇ ಎತ್ಕೊಳೋಣ ಅಂದ ಗೈಸ್. ಇವೆಲ್ಲ ಸೀಸ್ ಆಗಿರೋ ಗಾಡಿಗಳು ಇವೆಲ್ಲ. ಇವಾಗ ಇದು ಎತ್ಕೊಂಡು ಹೋಗಿ ಗ್ಯಾಸ್ ಎಷ್ಟಾಯ್ತೋ ಗೊತ್ತಿಲ್ಲ, ಗ್ಯಾಸ್ ಹಾಕ್ಸ್ಬೇಕು ಫಸ್ಟು. ಬನ್ರಿ ಗಾಡಿ ಎತ್ಕೊಳ್ಳೋಣ. ಇದು ಗೈಸ್, ಆ ಗಾಡಿ ಚೆನ್ನಾಗಿಲ್ಲ ಅಂತ ಈ ಗಾಡಿ ಎತ್ಕೊಂಡಿರೋದು. ಪಾಲ್ಟ್ ಏನಂದ್ರೆ ಆ ಗಾಡೀಲಿ ಫುಲ್ ಟ್ಯಾಂಕ್ ಗ್ಯಾಸ್ ಐತೆ, ಈ ಗಾಡೀಲಿ ಏನೂ ಇಲ್ಲ, ಖಾಲಿ ಆಗ್ಬಿಟ್ಟೈತೆ ಗಾಡಿ. ಇದು ಚೆನ್ನಾಗೈತೆ ಅಂತ ಇದು ಎತ್ಕೊಂಡ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಇಲ್ಲಿ ಹೋಗೋಕ್ಕೆ ಆಗಲ್ಲ, ಉಜ್ಜಾಡುತ್ತೆ. ಆಫ್ ರೋಡಿಂಗ್ ಮಾಡ್ತಾ ಈ ಕಡೆ ಬರೋ, ಇಲ್ಲಿ ಉಜ್ಜುತ್ತೆ ಕೆಳಗಡೆ. ಫುಲ್ಲು ರೈಟಲ್ಲಿ ಬಂದು ಎತ್ಕೊ, ಅಲ್ಲಿ ಉಜ್ಜುತ್ತೆ ಗಾಡಿ. ಹೋಗ್ಬೇಕಾದ್ರೆ ಏನು ತೊಂದರೆ ಇಲ್ಲ, ಬರಬೇಕಾದ್ರೆ ಇಲ್ಲಿ ಉಜ್ಜಿ ಹೊಸ ಚಾರ್ಸಿಗಳು 2-3 ಉಜ್ಜು ಕೂಡ ಇದೆ ಗೈಸ್. ಇಲ್ಲಿ ಎತ್ಕೊಂಡು ಹೋಗೋದೇ ಒಂದು ದೊಡ್ಡ ಹಿಂಸೆ ಗಾಡಿಗಳನ್ನ. ಬಟ್ ಇದು ಎಲ್ಲ ಗಾಡಿ ಉಜ್ಜಾಡ್ಬಿಟ್ಟವ್ರೆ, ಸ್ವಲ್ಪ ಪರವಾಗಿಲ್ಲ ಅದಕ್ಕೆ ಹೋಲ್ಸ್ಕೊಂಡ್ರೆ. ಅದಕ್ಕೆ ಅದು ಎತ್ಕೊಂಡಿದ್ದೀವಿ ಗಾಡಿ ಗೈಸ್. ಗಾಡಿ ಎತ್ಕೊಬಂದೆ. CNG ಹಾಕ್ಸೋಣ ಅಂತ. CNG ಆಲ್ರೆಡಿ ರೆಡ್ಡಲ್ಲಿ ಐತೆ. ಇಲ್ಲಿ CNG ಹಾಕ್ಸ್ಬೇಕು. ಆಲ್ರೆಡಿ ಎಷ್ಟು ಕ್ಯೂ ಐತೆ ನೋಡಿರಿ. CNGದು ಇದೊಂದೇ ಪ್ರಾಬ್ಲಮ್ಮು, ಗ್ಯಾಸಲ್ಲಿ ಕ್ಯೂವಲ್ಲಿ ನಿಂತ್ಕೋಬೇಕು. LPG ಆದರೆ ಹೋಗಿ ಪಟ್ಟಂತ ಹಾಕ್ಸ್ಕೊಡೋದು. ಇದು CNG ಫುಲ್ಲು ಕ್ಯೂವಲ್ಲಿ ನಿಂತ್ಕೊಂಡು ಹಾಕ್ಸ್ಕೊಬೇಕು. CNG 450 ರೂಪಾಯಿ ಹಿಡಿತು ಫುಲ್ ಟ್ಯಾಂಕು. ಫುಲ್ ರೆಡ್ಡಲ್ಲಿತ್ತು. ಇವಾಗ ಸೀದಾ ತೊಗೊಂಡೋಗಿ ಸೀಟು ಮನೇಲಿ ಇಟ್ಬಿಟ್ಟು ಡ್ಯೂಟಿ ಆನ್ ಮಾಡೋಣ ನೆಕ್ಸ್ಟು. ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ತೊಗೊಂಡೋಗಿ ಫಸ್ಟು ಇದೆಲ್ಲ ಇಟ್ಬಿಟ್ಟು ಡ್ಯೂಟಿ ಆನ್ ಮಾಡೋಣ ನೆಕ್ಸ್ಟು. ಬನ್ನಿರಿ, ನಾನು ಡ್ಯೂಟಿ ಆನ್ ಮಾಡಿ ಹತ್ತತ್ರ 1 ಅವರ್ ಆಯ್ತೈತೆ. 4 ಗಂಟೆಲಿ ಡ್ಯೂಟಿ ಆನ್ ಮಾಡಿದ್ದು. ಅಟ್ಲೀಸ್ಟ್ ಗ್ಯಾಸ್ ಕಾಸಾದರೂ, ಹಾಕ್ಸಿರೋ ಗ್ಯಾಸ್ ಕಾಸಾದರೂ ರಿಕವರಿ ಮಾಡೋಣ ಅಂದರೆ ಅದು ಆಯ್ತಲ್ಲ. ಒಂದು ಡ್ಯೂಟಿ ಬೀಳ್ತಾಯಿಲ್ಲ. 1 ಅವರ್ ಆಯಿತು. 1 ಅವರಿಂದನೂ ಒಂದು ಡ್ಯೂಟಿ ಬೀಳ್ತಾಯಿಲ್ಲ. 1-2 ಮಿನಿಮಮ್ ಬಿತ್ತು, ಅದು ಅಕ್ಸೆಪ್ಟ್ ಆಗಲಿಲ್ಲ. ನೋಡೋಣ, ಹಿಂಗೆ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಆ ಕಡೆ ಎಲ್ಲಾದರೂ ಬೇರೆ ಕಡೆ ಹೋಗ್ತೀನಿ. ಒಂದು ಹಾಕ್ಸಿರೋ ಗ್ಯಾಸ್ ಕಾಸಾದರೂ ರಿಕವರಿ ಮಾಡಲೇಬೇಕು. ಹಿಂಗಾನ ಮಾಡಿ. ಇವಾಗ ಟೈಮು 5 ಗಂಟೆ, ಅದಾದ್ರೆ 8 ಗಂಟೆವರೆಗಾದರೂ ಡ್ಯೂಟಿ ಮಾಡಬೇಕು. ನೋಡೋಣ ಗೈಸ್. ಅಲ್ಲಿ ಆಲ್ರೆಡಿ 1 ಅವರ್ ವೆಯ್ಟ್ ಮಾಡಿರೋದ್ರಿಂದ ಮತ್ತೆ ವೆಯ್ಟ್ ಮಾಡೋಕ್ಕಾಗಲಿಲ್ಲ ನನಗೆ. ಹಂಗೆ ಖಾಲಿ ಬರ್ತಾಯಿದ್ದೆ. ಮತ್ತೆ ಇವಾಗ ರಾಜರಾಜೇಶ್ವರಿ ನಗರ ಕೊಟ್ಟವ್ರೆ, RR ನಗರ. ಬಂದಿದ್ದೀನಿ ಪಿಕಪ್ ಲೊಕೇಶನ್ಗೆ. ಕಸ್ಟಮರ್ಗೆ ಒಂದು ಮೆಸೇಜ್ ಹಾಕ್ಬಿಡೋಣ ಫಸ್ಟು.
ಸರ್ ಸುಮನ್. ಹಾಂ 7969 ಕೂತ್ಕೊಳ್ಳಿ ಸರ್. ಹಾಂ ಸರಿ ಸರ್. ನಾನಿವಾಗ ಎಲ್ಲಿದ್ದೀನಿ ಹೇಳಿ? ರಾಜಾಜಿನಗರಲ್ಲಿದ್ದೀನಿ. RR ನಗರ ಡ್ರಾಪ್ ಅಂದ್ಬಿಟ್ಟು ರಾಜಾಜಿನಗರಲ್ಲಿ ಹಾಕಿದ್ದೀನಿ ಅಂದ್ಕೊಂಡ್ರಾ? OTP ಹಾಕಿ ಸ್ವಲ್ಪ ಮುಂದೆ ಹೋಗಿದ್ದಷ್ಟೇ. ಕಸ್ಟಮರ್ ವೆಸ್ಟ್ ಆಫ್ ಕಟ್ ರೋಡ್ ಮೇಲೆ ಹೋಗ್ಬೇಡಿ ಅಂತಂದರು. ಯಾಕೆ ಮೇಡಮ್ RR ನಗರ ಅಲ್ವಾ ಅಂತಂದೆ. ಇಲ್ಲ, ವೆಸ್ಟ್ ಆಫ್ ಕಟ್ ರೋಡು ರಾಜಾಜಿನಗರ ಅಂತಂದರು. ಮತ್ತು RR ನಗರ ಲೊಕೇಶನ್ ಹಾಕಿದ್ದೀರಾ ಅಂತ ಹೇಳಿದೆ. ಅಯ್ಯೋ ಸಾರಿ, ರಾಂಗ್ ಲೊಕೇಶನ್ ಹಾಕ್ಬಿಟ್ಟಿದ್ದೀವಿ, ಬೇಜಾರು ಮಾಡ್ಕೊಬಿಡಿ, ಸ್ವಲ್ಪ ಅಲ್ಲಿ ಬಿಟ್ಬಿಡಿ ಅಂತಂದು. ಏನು ಮಾಡೋಕ್ಕಾಯ್ತದೆ, ಏನು ಮಾತಾಡೋಕ್ಕಾಗಲ್ಲ. ಡ್ಯೂಟಿಗಳಿಲ್ಲಿರೋ ಟೈಮಲ್ಲಿ ಏನು ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೀದಾ ರಾಜಾಜಿನಗರ ಕರ್ಕೊಂಡು ಡ್ರಾಪ್ ಮಾಡಿದೆ. ಇಲ್ಲಿ ಯಾವುದೂ ಡ್ಯೂಟಿ ಬೀಳ್ತಾ ಇಲ್ಲ. ಮೊದಲೇ ಇಲ್ಲಿ ಸುಡುಗಾಡು, ಇಲ್ಲೂ ಯಾವುದೂ ಡ್ಯೂಟಿ ಬೀಳ್ತಾ ಇಲ್ಲ. ನೋಡೋಣ, ಇಲ್ಲೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ವೇಟ್ ಮಾಡಿ ಡ್ಯೂಟಿ ಹಾಕೊಂಡು ಹೋಗ್ಬೇಕು. ಗಾಯ್ಸ್, ಮತ್ತೆ ಇವಾಗ ಆ ಕಸ್ಟಮರೇ ಬುಕ್ ಮಾಡವ್ರೆ. ಮತ್ತೆ ಇವಾಗ ಏನಾದರೂ ರಾಂಗ್ ಲೊಕೇಶನ್ ಹಾಕಿರಬೇಕು. ಫುಲ್ ಸೈಕ್ ಆಗೋಗುತ್ತೆ. ಪಾಪ ಅಲ್ಲೇ ಕಾಯ್ಕೊಂಡು ನಿಂತವ್ರೆ. ಸರ್ ಸುಮಾರು ಹಾಂ 7969 ಅಲ್ಲೇ ಅಲ್ವಾ ಸರ್? ಕರೆಕ್ಟಾಗಿ ಹಾಕ್ಸಿಲ್ಲ ಡ್ರಾಪು? ಅಲ್ಲೇ ಅಲ್ವಾ? ಇಲ್ಲ ಇಲ್ಲ, ವಿಜಯನಗರ ಮೆಟ್ರೋ ಸ್ಟೇಷನ್. ವಿಜಯನಗರ ಮೆಟ್ರೋ ಸ್ಟೇಷನಾ? ಹಾಂ ಸರಿ ಸರ್, ಆಯ್ತು. ಗೈಸ್, ರಾಜಾಜಿನಗರಿಂದ ವಿಜಯನಗರ ಡ್ರಾಪ್ ಮಾಡಿದೆ. ಇವಾಗ ಮತ್ತೆ ಒಂದು 10 ರೂಪಾಯಿ ಬಿದ್ದೈತೆ. ಪಿಕಪ್ಗೆ ಬಂದಿದ್ದೀನಿ. ನೋಡೋಣ, ಕಸ್ಟಮರ್ ಬಂದಿಲ್ಲ. ದೂರೇ ಅನ್ಕೋತೀನಿ. ನಿಧಾನಕ್ಕೆ ಇಡಿ ಮೇಡಮ್, ಎಸೆಬೇಡಿ, ನಿಧಾನಕ್ಕೆ ಇಡಿ. ಸ್ಪೀಕರ್ ಅಲ್ಲ, ಅದು ಟಾಪ್ ಅರ್ಧ ಹೋಗುತ್ತೆ. ಅಲ್ಲ, ಅದು ಜಿಪ್ ತಗೊಳಕೊಂಡು ಹಿಂಗೆ, ಅದು ಹಿಂಗೆ ತಗೊಳಕೊಂಡ್ರೂ ಅರ್ಧ ಹೋಗ್ಬಿಡುತ್ತೆ ಅದು. ಮೇಡಮ್ OTP 8154. ಡ್ರಾಪ್ ಇಲ್ಲಿ ಮೇಡಮ್, ಇದು ಪಿಕಪ್ ಡ್ರಾಪ್ ಲೊಕೇಶನ್ ಕರೆಕ್ಟ್ ಇದೆ. ನಾನು ಗ್ಯಾಸ್ ಹಾಕ್ಸಿದ ದುಡ್ಡು 450 ರೂಪಾಯಿ. ಅದನ್ನು ರಿಕವರಿ ಮಾಡಾಯಿತು. ಸೊ ಇರೋ ಗ್ಯಾಸಲ್ಲಿ ಬೆಳಗ್ಗೆ ಡ್ಯೂಟಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಟೈಮು 8 ಗಂಟೆ ಆಯಿತು ಹತ್ತತ್ರ. ಇನ್ನೇನು ಮನೆ ಕಡೆ ಹೋಗೋ ಟೈಮ್ ಆಯಿತು. ಇನ್ನು ಅದು ಕಾಮಾಖ್ಯೆಯಿಂದ ಬ್ಯಾಟರಾಯನಪುರ ಡ್ರಾಪ್ ಆಯಿತು. ಸೊ ಎಲ್ಲ ಸೇರಿ ಒಂದು 550 ರೂಪಾಯಿ ಅಮೌಂಟ್ ಆಯಿತು. ಏನು ತೊಂದರೆ ಇಲ್ಲ, ಡ್ಯೂಟಿ ಕಂಪ್ಲೀಟ್ ಆಯಿತು. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.